ಗದಗದಲ್ಲಿ ಇಬ್ಬರು ಸ್ವಾಮೀಜಿಗಳ ನಡುವೆ ಕದನ ಜೋರಾಗಿದೆ. ದಿಂಗಾಲೇಶ್ವರ ಶ್ರೀಗಳನ್ನ ಮಠದಲ್ಲೇ ದಿಗ್ಬಂಧನವನ್ನ ಮಾಡಿದ್ದಾರೆ ಪೊಲೀಸರು. ನೋಡಿ, ಇಬ್ಬರು ಶ್ರೀಗಳ ನಡುವಿನ ಕದನ ಇದು. ಫಕೀರೇಶ್ವರ ಮಠದಿಂದ ಹೊರ ಹೋಗಲು ಕಾಕಿ ಬಿಡಲಿಲ್ಲ ದಿಂಗಾಲೇಶ್ವರ ಸ್ವಾಮೀಜಿಗಳನ್ನ. ಮಠದ ದ್ವಾರವನ್ನ ಬಾಗಿಲು ಬಂದ್ ಮಾಡಿ ಪೊಲೀಸರು ಅವರಿಗೆ ದಿಗ್ಬಂಧನವನ್ನ ವಿಧಿಸಿದ್ದಾರೆ. ಜಿಲ್ಲಾಡಳಿತ ಪೊಲೀಸರ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ಕಿಡಿಕಾರ್ತಾ ಇದ್ದಾರೆ. ನಮ್ಮ ಮೇಲೆ ಗದಗದ ತೋಂಟದಾರ್ಯ ಮಠದಿಂದ ದಾಳಿಯಾಗಿದೆ. ಪೊಲೀಸರು ತೋಂಟದಾರ್ಯ ಮಠದ ಸೇವಕರಂತೆ ವರ್ತನೆ ಮಾಡ್ತಾ ಇದ್ದಾರೆ. ಬಹಳ ಮಠಗಳ ಮೇಲೆ ಅವರು ಅನ್ಯಾಯವನ್ನ ಮಾಡಿದ್ದಾರೆ ಅಂತೇಳಿ ದಿಂಗಾಲೇಶ್ವರ ಶ್ರೀಗಳು ಪೊಲೀಸರು ಮತ್ತೆ ಜಿಲ್ಲಾಡಳಿತದ ವಿರುದ್ಧ ಕಿಡಿಕಾರಿದ್ದಾರೆ. ನಮ್ಮ ಮೇಲೆ ಗದಗ ತೋಂಟದಾರ್ಯ ಮಠದಿಂದ ದಾಳಿಯಾಗಿದೆ ಅಂತೇಳಿ ಹೇಳಿದ್ದಾರೆ. ದಿಂಗಾಲೇಶ್ವರ ಸ್ವಾಮೀಜಿಗಳಿಗೆ ಫಕೀರೇಶ್ವರ ಮಠದಿಂದ ಹೊರ ಹೋಗೋದಕ್ಕೆ ಕಾಕಿ ಪಡೆ ಬಿಡಲಿಲ್ಲ. ಹೀಗಾಗಿ ದಿಂಗಾಲೇಶ್ವರ ಶ್ರೀಗಳು ಕಿಡಿಕಾರಿದ್ದಾರೆ ಜಿಲ್ಲಾಡಳಿತ ಮತ್ತೆ ಪೊಲೀಸರ ವಿರುದ್ಧ. ತೋಂಟದಾರ್ಯ ಮಠದ ಸೇವಕರಂತೆ ಪೊಲೀಸರು ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಳ್ಳಟ್ಟಿಗೂ ಹೋಗ್ಬಾರ್ದು ಅಂತ ಹೇಳಿ ನಮ್ಮ ಕೆಲಸಕ್ಕೂ ನಾವು ಹೋಗ್ಬಾರ್ದು ಅಂತ ಹೇಳೋದಾದ್ರೆ ನಾ ತಲೆಗಿಳಿತೀನಿ. ನಮ್ಮ ಕೆಲಸಕ್ಕೆ ಹೋಗ್ಬೇಕು ಬೇಡ. ನಾನು ನಿಮ್ಮನ್ನು ಕೇಳ್ತಾ ಇರೋದು ಅಲ್ರಿ, ಒಂದು ನಿಮಿಷ ಕೇಳ್ರಿ. ನಮ್ಮ ಕೆಲಸಕ್ಕೆ ನಾವು ಹೋಗ್ಬೇಕೋ ಬೇಡ? ನಿತ್ಯದ ಕೆಲಸಕ್ಕೆ ಕಟ್ಟಡಗಳ ವೀಕ್ಷಣೆಗಳಿಗೆ ನಾವು ನಮ್ಮ ಕೆಲಸ ಬಿಡ್ರಿ. ಕೇಳ್ರಿ, ಅಲ್ಲಿ ಎಲ್ಲ ನಿಲ್ತೀವಿ ಸರ್. ಅರ್ಥ ಮಾಡ್ಕೊಳ್ರಿ, ನಾವು ನಮ್ಮ ಮಠದ ಕಟ್ಟಡ ಕಾಮಗಾರಿಯನ್ನು ನೋಡ್ಲಿಕ್ಕೆ ಬೆಳ್ಳಟ್ಟಿಗೆ ಹೊಂಟಿದ್ದೀವಿ, ಗದಗ ಹೊರಟಿಲ್ರಿ. ಬೆಳ್ಳಟ್ಟಿಗೂ ಹೋಗ್ಬಾರ್ದು. ಏನು ದಿಂಗಾಲೇಶ್ವರ ಶ್ರೀಗಳನ್ನು ಮಠದಿಂದ ಹೊರಗಡೆ ಬಿಡ್ತಾ ಇಲ್ಲ. ನಮ್ಮ ಜೊತೆಗೆ ಶ್ರೀಗಳಿದ್ದಾರೆ. ಯಾಕಂದರೆ ವಾಹನದಲ್ಲಿ ಅವರು ಕುತ್ಕೊಂಡಿದ್ದಾರೆ. ಹೊರಗಡೆ ಹೋಗ್ಬೇಕಂತಂದರೆ ಪೊಲೀಸ್ ಇಲಾಖೆದವರು ಹೊರಗಡೆ ಬಿಡ್ತಾ ಇಲ್ಲ. ನಮ್ಮ ಜೊತೆಗೆ ಮಾತನಾಡಲು ಶ್ರೀಗಳಿದ್ದಾರೆ, ಅವರನ್ನ ಕೇಳೋಣ. ಶ್ರೀಗಳು ಯಾಕೆ ಬಿಡ್ತಾ ಇಲ್ಲ ನಿಮ್ಮನ್ನು ಹೊರಗಡೆ ಅಂತ? ಅವ್ರು ಯಾಕೆ ಬಿಡ್ತಾ ಇಲ್ಲ ನನಗೆ ಗೊತ್ತಿಲ್ಲ. ನಾ ಏನಂದೆ, ಗದಗಿನ ಹೋರಾಟವನ್ನು ಬೇಡ ಅಂತ ಹೇಳಿದಿರಿ, ಸರಿ. ಅದಕ್ಕೆ ನಾ ಏನು ಮಾತಾಡಿದ್ದೇನೆ. ಬೆಳ್ಳಟ್ಟಿಯಲ್ಲಿ ನಮ್ಮ ಹೈಸ್ಕೂಲು ಪ್ರೈಮರಿ ಸ್ಕೂಲ್ ಕಟ್ಟಡ ಕಾಮಗಾರಿ ನಡೆದಿದೆ. ನಾವು ಗದಗದಿಂದ 1 ಗಂಟೆಗೆ ಬರ್ತೀವಿ ಅಂತ ನಾವು ಅಲ್ಲಿ ಹೇಳಿದ್ವಿ ಕಾಮಗಾರಿ ಮಾಡೋರಿಗೆ. ಅದನ್ನು ನೋಡೋಕೆ ಹೋಗ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಅವ್ರಿಗೆ ಏನು ಹೇಳ್ತಾ ಇದ್ದೀವಿ ಅಂದರೆ, ನಿಮ್ಗೆ ಅಂಥ ಸಂಶಯ ಇದ್ದರೆ ನಮ್ಮ ಕೂಡ ನಿಮ್ದೊಂದು ಜೀಪ್ ಬರಲಿ. ನನಗನ್ನಿಸ್ತಾ ಇದೆ ಪೊಲೀಸ್ ಇಲಾಖೆಯವರಿಗೆ ಬಹುಶಃ ಕೆಲಸ ಇಲ್ಲ ಅಂತ ಅನ್ನಿಸ್ತಾ ಇದೆ. ತಮ್ಮ ಕೆಲಸ ತಾವು ಮಾಡಬೇಕು, ನಮ್ಮ ಕೆಲಸ ನಾವು ಮಾಡಬೇಕು. ನಾವೇನಂತೀವಿ, ನಿಮ್ಗೆ ಸಂಶಯ ಐತಿ ಅಂದರೆ ನಮ್ಮ ಕೂಡ ಬೆಳ್ಳಟ್ಟಿಗೆ ಬರ್ರಿ, ಹೊಳೆ ನಾವು ಕೆಲಸ ನೋಡ್ಕೊಂಬರ್ತೀವಿ, ಮತ್ತು ಇಲ್ಲಿಗೆ ಬರ್ರಿ. ನಾವು ಇಲ್ಲಿಗೆ ಬರ್ತೀವಿ, ಮರಳಿ ಬೆಳ್ಳಟ್ಟಿ ಒಳಗೆ ಹೋಗಿ ಕೆಲಸ ನೋಡಿಕೊಂಡು ಮರಳಿ ಇಲ್ಲಿಗೆ ಬರ್ತೀವಿ ನಾವು. ಅವರು ನಮ್ಮ ಕೂಡ ಬರಲಿಲ್ಲ, ಪೊಲೀಸ್ ಇಲಾಖೆಯವರು ಬರಲಿಲ್ಲ. ಒಂದು ಕಡೆ ಪೊಲೀಸ್ ಸಂಪೂರ್ಣವಾಗಿ ಸರ್ಪದೋಲ್ ಹಾಕಿದ್ದಾರೆ. ಯಾವುದೇ ಭಕ್ತರು ಮಠಕ್ಕೆ ಒಳಗಡೆ ಬರ್ತಾ ಇಲ್ಲ. ಈ ಮಠಕ್ಕೆ ಹಾಕಿದ್ದಾರೆ ರೀ, ಈ ಮಠಕ್ಕೆ ಹಾಕಿದ್ದಾರೆ. ಆ ಮಠದ ಪರವಾಗಿ ಕೆಲಸ ಮಾಡೋಕೆ ಇಷ್ಟಕೊಂಡ ಬಂದೋಬಸ್ತ್ ಮಾಡಿದ್ದಾರೆ. ನಮ್ಮ ಕೆಲಸಕ್ಕೆ ನಾವು ಹೋಗಿ ಅಂದ್ರೂ ಬಿಡಂಗಿಲ್ಲ ಅಂದ್ರೆ ಹೆಂಗೆ? ಇದೆಂಥ ದೌರ್ಜನ್ಯ! ಪೊಲೀಸ್ ಇಲಾಖೆ ದೌರ್ಜನ್ಯ ಮಾಡ್ತಾರೆ, 100ಕ್ಕೆ 100 ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಾವೇನು ಹೇಳ್ತಾ ಇದ್ದೀವಿ, ನಮ್ಮ ಕಟ್ಟಡ ಕಾಮಗಾರಿ ನೋಡೋಕೆ ಹೋಗ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಅದನ್ನಾದರೂ ಅರ್ಥ ಮಾಡ್ಕೊಳ್ಬೇಕಾ? ಅಷ್ಟು ತಿಳುವಳಿಕಿಲ್ಲ ಇವರಿಗೆ. ಇದಿಷ್ಟು ಏನು ಶ್ರೀಗಳ ಮಾತಾಗಿತ್ತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.